ರೈತರು ತಾವೆಷ್ಟು ಬೆವರು ಸುರಿಸಿ ಹಗಲು ರಾತ್ರಿ ಹೊಲದಲ್ಲಿ ದುಡಿದರು ಬಹುಶಃ ಭೂಮಿ ತಾಯಿಗೆ ಹಾಕಿದ ಬೀಜ ಗೊಬ್ಬರದ ಸಾಲ ತೀರುವಷ್ಟರಲ್ಲಿ ರೈತನ ಜೀವನ ಹುಣಸೆಯ ಮರದಂತೆ ಮುಪ್ಪಾಗಿ ಹೋಗುತ್ತದೆ. ಭೂಮಿ ತಾಯಿ ಮುಂದಿನ ವರ್ಷ ಬೆಳೆಯಬಹುದು, ಇಂದಿಲ್ಲ ನಾಳೆ ನಮ್ಮ ಬೆಲೆಗೆ ತಕ್ಕ ಬೆಲೆ ಸಿಗಬಹುದು ಎಂದು ಕನಸು ಕಾಣುವುದೇ ವಿನಃ ಕನಸು ನನಸಾಗುವ ಕಾಲ ಮಾತ್ರ ದೂರ. ಹೇ ಬಸವೇಶ್ವರ, ಈ ರೈತರ ಗೋಳಾಟವನ್ನ ಎಂದು ನಿವಾರಣೆ ಮಾಡುತ್ತೀಯಾ ತಂದೆ? ಯಾಕೆ ಸ್ವಾಮಿ, ದೇವರ ಮುಂದೆ ಏನು ಹೇಳ್ತಾ ಉಸಿರು ಬಿಡ್ತಾ ನಿಂತಿದ್ದೀರಲ್ಲ, ಏನಾಯ್ತು? ಶೀಲಾ, ರೈತ ಭೂಮಿಯಲ್ಲಿ ಬೇಸರ ಮಾಡಿಕೊಳ್ಳದೆ ದುಡಿದರು ರೈತನ ಗೋಳಿನ ಕತೆಗೆ ಅಂತ್ಯವೇ ಇಲ್ಲವೇ ಶೀಲಾ? ಹಾಗೆಲ್ಲ ಅನ್ಬೇಡಿ ಸ್ವಾಮಿ. ಆ ದೇವರು ಎಲ್ಲದಕ್ಕೂ ಸಹಿತ ಅಂತ್ಯ ಎನ್ನುವ ಪೂರ್ಣ ವಿರಾಮ ಇಟ್ಟೇ ಇರ್ತಾನೆ. ನೋಡಿ, ಈ ವರ್ಷ ಬೆಳೆಗೆ ನಮಗೆ ಬೆಲೆ ಸಿಗದಿದ್ರು ಮುಂದಿನ ವರ್ಷವಾದ್ರೂ ಒಳ್ಳೆ ಬೆಲೆ ಸಿಕ್ಕೇ ಸಿಗುತ್ತೆ. ದಯವಿಟ್ಟು ಇದಕ್ಕೆಲ್ಲ ಚಿಂತೆ ಮಾಡಬೇಡಿ ಸ್ವಾಮಿ, ಚಿಂತೆ ಮಾಡಬೇಡಿ. ಶೀಲಾ, ಮನೆಯ ಮಂದೆಲ್ಲ ಸೇರಿ ದುಡಿದ ಬೆಳೆಯನ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಿದರೆ ಬಂದ ಹಣವೆಷ್ಟು ಗೊತ್ತೇ? 50,000. ಅದರಲ್ಲಿ ಕಮಿಷನ್ ಬೀಜ ಗೊಬ್ಬರದ ಬಡ್ಡಿಯನ್ನು ಮುರಿದುಕೊಂಡು ಉಳಿದಿದ್ದು ಕೇವಲ 10,000 ಶೀಲಾ, 10,000. ಅಂದ ಮೇಲೆ ರೈತನ ಮಗ ಉದ್ಧಾರವಾಗುವುದು ಯಾವಾಗ ಶೀಲಾ? ನಿಜ ಸ್ವಾಮಿ, ರೈತ ಬೆಳೆಗೆ ಬೆಲೆಗೆ ದುಡಿಮೆ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ. ಅದಕ್ಕೆ ಬೆಲೆ ಬರಬೇಕಂದ್ರೆ ಎಲ್ಲರೂ ಹಳ್ಳಿಯರು ಎಲ್ಲ ರೈತರ ಒಗ್ಗಟ್ಟಾಗಿ ಎಲ್ಲ ಸೇರಾಗಿ ಹೋರಾಟ ಮಾಡಿದ್ರೆ ತಾನೇ ರೈತ ಉದ್ಧಾರ ಆಗೋದು. ಶೀಲಾ, ರೈತರ ಕಷ್ಟ ನಷ್ಟಗಳನ್ನ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡಬೇಕೆಂದರೆ ಹಳ್ಳಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅಂತಹ ರೈತ ಮತ್ತೊಮ್ಮೆ ಉದಯಿಸಿ ಬಂದರೆ ಸರ್ಕಾರ ರೈತರ ಮಾತನ್ನ ಕೇಳುತ್ತದೆ. ಇಲ್ಲವಾದರೆ ರೈತನ ಬಾಳು ಕಣ್ಣೀರಿನ ಗೋಳಿನ ಕಥೆಯಾಗುತ್ತದೆ ಶೀಲಾ. ನಿಜ ಸ್ವಾಮಿ, ಎಲ್ಲರೂ ಸೇರಿ ಒಗ್ಗಟ್ಟಿನ ಮಂತ್ರವನ್ನ ಪಠಿದಾಗ್ಲೇನೆ ಎಲ್ಲರೂ ಒಂದಾಗೋದು. ಅದಕ್ಕೆ ಈ ರೈತರಿಂದನೇ ಅವರಿಗೆ ಸರಿಯಾದ ಪಾಠವನ್ನ ಕಲಿಸಬೇಕು. ಶೀಲಾ, ಇಂದಿನಿಂದ ಈ ಮೈಲಾರಿ ಕಾಯಕವೇ ಅದು. ಅಂದ ಹಾಗೆ ಸಾಗರ್ ಸರೋಜೆಯಲ್ಲಿ ಮನೆಯಲ್ಲಿ ಕಾಣ್ತಾ ಇಲ್ಲ. ಮನೆಯಲ್ಲಿ ಇಬ್ಬರು ಇದ್ದು ಬೇಜಾರಾಗಿದೆ ಅಂತ ಸಿನಿಮಾ ನೋಡಕ್ ಹೋಗಿರ್ಬೋದು. ಬಹಳ ಸಂತೋಷವಾಯ್ತು ಕಣೆ. ಅದೇ ಹೇಗೆ? ಅದು ಹೀಗೇನೆ. ಹೋಗು ರೀ, ನಾನು ನಿಮ್ಮ ಹತ್ರ ಒಂದು ಮಾತು ಹೇಳ್ಬೇಕು. ನೀವು ತಂದೆ ಆಗ್ತಾ ಇದ್ದೀರಾ? ನಾನು ತಂದೆಯಾಗುತ್ತಿದ್ದೇನಾ? ಈ ಶುಭವಾರ್ತೆಯಲ್ಲಿ ನುಡಿಸುವೊಂದು ಪ್ರೇಮದ ರಾಗವನ್ನ. ಸರಿ ಸರ್.
ಮೈಲಾರಿ, ನಿಮ್ಮ ತಮ್ಮ ಮತ್ತು ನಿನ್ನ ಸೊಸೆ ಹೇಳುವುದು ಸತ್ಯವೇನಪ್ಪ? ಸರ್, ಈ ಊರಿಗಷ್ಟೇ ಅಲ್ಲ ಸುತ್ತ ಹಳ್ಳಿಗೂ ಗೊತ್ತು ಈ ರೈತ ರಾಮಣ್ಣನ ಮನೆ ಎಂತದ್ದು ಎಂದು. ಅಂದ ಮೇಲೆ ನೀವೇ ಊಹಿಸಿ ನೋಡಿ ಸರ್, ನೀವೇ ಊಹಿಸಿ ನೋಡಿ. ನೀನು ಈ ರಾಕ್ಷಸಿಯ ಮಾತು ಕೇಳ್ತೀಯಲ್ಲ? ತಂಗಿ ಶೀಲ, ನಮ್ಮ ಸ್ಟೇಷನ್ಗೆ ಬಂದು ಯಾರೇ ಕಂಪ್ಲೇಂಟ್ ಕೊಟ್ಟರು ವಿಚಾರಿಸಿದ್ರೆ ನಮ್ಮ ಕರ್ತವ್ಯ ಅಮ್ಮ. ಸರ್, ಇವಳ ಕಣ್ಣೀರ್ ಕರಗಿ ವಿಚಾರಿಸೋದನ್ನ ಸ್ಟಾರ್ಟ್ ಮಾಡದೇ ಇರ್ಬೇಡಿ. ಇಂದಿನಿಂದ ನಾನು ಬುದ್ಧಿ ಪಾಠ ಕಲಿಯಬೇಕಿಲ್ಲ. ಮೈಲಾರಿ, ನಿಮ್ಮ ಸೊಸೆ ಚಿನ್ನ ಸರವನ್ನು ಕಳುವು ಮಾಡ್ತೀನಪ್ಪ. ಸರ್, ಈ ಮೈಲಾರಿ ಹುಟ್ಟಿ ಇಷ್ಟು ದೊಡ್ಡವನಾದರೂ ಒಂದು ಸೂಜೆಯ ಮಣಕವನ್ನು ಕದ್ದವನಲ್ಲ ಸರ್. ನನ್ನ ನಂಬಿ ಸರ್, ನನ್ನನ್ನು ನಂಬಿ. ಹಾಗಾದರೆ ಇಂಥ ಇಬ್ಬರಲ್ಲಿ ಕದ್ದವರು ಯಾರು? ಮೈದುನ, ಇಬ್ಬರು ಅಣ್ಣಂದಿರ ಮೇಲೆ ಈ ರೀತಿ ಅಪವಾದ ಹೊರಿಸಬೇಡ. ಅವರು ಯಾವತ್ತೂ ಈ ರೀತಿ ಮಾಡುವವರಲ್ಲ. ನನ್ನ ಮಾತನ್ನ ಕೇಳು. ಏನಕ್ಕ, ನಾನ್ ಸುಳ್ಳು ಹೇಳ್ತಿದ್ದೀನ ಅಂತನಾ? ತಂಗಿ, ಇದನ್ನೇ ಹೇಳ್ತಾ ಇದ್ದೆ. ಇಲ್ಲ ಸರ್, ಇದೆಲ್ಲ ಅಪವಾದ ಹೊರಿಸಿ ಮಾವನನ್ನು ಸಹಿತ ಹೊರಗೆ ಹಾಕಿದೆ. ಈಗ ನಮ್ಮ ಮೇಲೆ ಈ ರೀತಿ ಅಪವಾದ ಹೊರಿಸ್ತಾ ಇದೆಯಲ್ಲ, ಇದರಲ್ಲಿ ಏನು ಸ್ವಾರ್ಥವಿದೆ? ನೋಡಿ ನಿಮ್ಮ ಅದಕ್ಕೆ ಹೇಗ್ ಮಾತಾಡ್ತಿದ್ದಾಳೆ ಅಂತ. ಅತ್ತಿಗೆ, ನೀವು ಒಂದು ಮನೆಯಿಂದ ಬಂದ ಹೆಣ್ಣು ಎನ್ನುವುದು ನೆನಪಿರಲಿ. ಸರ್, ಏನು ನೋಡುತ್ತಾ ನಿಂತಿದ್ದೀರಿ? ಇವರನ್ನು ಬಂಧಿಸಿ. ಏ ಪೊಲೀಸ್! ಸರ್, ದೇವರ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ, ನಾವು ಕಳ್ಳರು ಅಲ್ಲ, ಸುಳ್ಳರು ಅಲ್ಲ. ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಸ್ಥಿರವಾಗಿ ನಡೆಯುವ ಮುಗ್ಧ ರೈತನ ಮಕ್ಕಳು ಸರ್, ಮುಗ್ಧ ರೈತನ ಮಕ್ಕಳು. ಇವರಿಬ್ಬರಿಗೆ 4-0 ನಿಮ್ಮ ಕೈ ರುಚಿ ತೋರಿಸಿ, ಆವಾಗ ಗೊತ್ತಾಗುತ್ತೆ ಸರ್ ಇವರ ಸತ್ಯದ ಬಣ್ಣ. ಸಾರಿ ಮೈಲಾರಿ, ದಿಸ್ ಈಸ್ ಮೈ ಡ್ಯೂಟಿ. ತಂಗಿ ಶೀಲಾ, ಎಲ್ಲಿ ಒಳಗಡೆ ಆದ್ರೂ ಬಚ್ಚಿಟ್ಟಿದ್ದೇನಮ್ಮ? ಇಲ್ಲ ಅಣ್ಣ, ನನ್ನ ಕೊರಳಲ್ಲಿರುವ ತಾಳಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾವು ಕಳ್ಳರಲ್ಲ ಅಣ್ಣ, ನಾವು ಕಳ್ಳರಲ್ಲ. ಏ ಪೊಲೀಸ್, ಬನ್ನಿ ಹೋಗೋಣ. ಎಲ್ಲಿ ಇನ್ಸ್ಪೆಕ್ಟರ್? ಇಷ್ಟಕ್ಕೆ ಕತೆ ಮುಕ್ತಾಯವಾಗಿಲ್ಲ. ಒಳಗಡೆ ಇರುವ ನನ್ನ ಅತ್ತಿಗೆ ಸೂಟ್ ಕೇಸ್ ಅನ್ನು ಚೆಕ್ ಮಾಡಿ. ಹೇ ಪೊಲೀಸ್, ಒಳಗಡೆ ಇರುವ ಶೀಲಾ ಸುಟ್ಕೇಸ್ ಅನ್ನು ಚೆಕ್ ಮಾಡಿ. ಅದರಲ್ಲಿ ಏನಾದರೂ ಚಿನ್ನದ ಸರವನ್ನು ಸಿಕ್ಕರೆ ತೆಗೆದುಕೊಂಡು ಬನ್ನಿ. ತಿಳಿಯುತ್ತೆ? ಏನೇನ್ ಚೆಕ್ ಮಾಡಕ್ ಹೇಳ್ತಿರೋ ಯಪ್ಪ, ಸುಡ್ಗಾಡ ಮಟ್ಟ ಸತ್ಯಣ ಚೆಕ್ ಮಾಡಿಸ್ತಾರ, ಮನ್ಯಾಗ ಒಂದು ಇದನ್ನು ಮಾಡಿಸ್ತಾರ. ನಮ್ಮ ಕರ್ಮ. ನೀವು ಹೇಳಿದ್ರಂತ ಓದ್ರಿ, ಟ್ರೇಂಕ್ ಬಾಗಲ ತೆಗಿತೀನ್ರಿ ಅಪ್ಪ. ಯಾರು ಬಿಡ್ರಿ ಸುದ್ದಿ ಯಾಕೆ ಕ್ಯಾಕ್ಟರ್ ಗಂಜ ನನ್ನ ನೋಡಕತ್ತಾರ. ಇದು ಯಾರೋ ಒಂದು ಸರ ಸಿಕ್ಕೈತಿ, ಇದು ಯಾರ್ದನ ನೋಡ್ರಿ. ತಂಗಿ ಶೀಲಾ, ಏನಮ್ಮ ಇದು? ಸರ್, ಈಗ ಗೊತ್ತಾಯ್ತಲ್ಲ ಸರ್ ಇವರು ಎಂತ ನಯವಂಚಕರು ಎನ್ನುವುದು. ಸರ್, ಇದರಲ್ಲಿ ಏನೋ ಮೋಸ ನಡೆದಿದೆ. ಓಡ ಹುಟ್ಟಿದ ತಮ್ಮನ ಚೆಂಡತಿಯ ಚಿನ್ನದ ಸರವನ್ನು ಕದಿಯುವಷ್ಟು ಸ್ವಾರ್ಥಿಗಳು ನಾವಲ್ಲ ಸರ್, ಸ್ವಾರ್ಥಿಗಳು ನಾವಲ್ಲ. ಸರ್, ಈ ಪಾಪಿಗಳಿಗೆ ಬೇಡಿ ತರಿಸ್ಕೊಂಡು ಮೊದಲು ಕರ್ಕೊಂಡೋಗಿ. ಮೈಲಾರಿ, ನಿಮ್ಮ ಮನೆತನ ಎಂಥದ್ದು, ನೀವು ಎಂಥವರು ಎನ್ನುವುದು ಇಡೀ ಜಗತ್ತಿಗೆ ಗೊತ್ತು. ಆದರೆ ಏನು ಮಾಡೋದು, ವಿಧಿ ಇಲ್ಲದೆ ನಿಮ್ಮಿಬ್ಬರ ಕೈಗೆ ಬೇಡಿ ತೊಳಿಸಲೇಬೇಕು. ಏ ಪೊಲೀಸ್, ತೊಡಿಸಿರಿ ಇವರಿಬ್ಬರ ಕೈಗೆ ಬೇಡಿಯನ್ನು. ಸರ್, ನಿಮ್ಮ ಡ್ಯೂಟಿಯನ್ನ ನೀವು ಮಾಡಿ. ತಮ್ಮನನ್ನು ಚೆನ್ನಾಗಿ ಓದಿಸಿ ಒಳ್ಳೆಯ ನೌಕರಿ ಪಡೆಯಲೆಂದು ಗಂಡ ಹೆಂಡತಿ ಹಗಲು ರಾತ್ರಿ ಕತ್ತೆಯಂತೆ ದುಡಿದು ಹಣ ಕೊಟ್ಟೆವಲ್ಲ. ಆ ಉಪಕಾರ
ಬಿಟ್ಟನೇ ಪರವಾಗಿಲ್ಲ. ತಮ್ಮ ಸಾಗರ, ಹಸಿದ ಕುದುರೆಗೆ ಹುಲ್ಲು ತೋರಿಸಿ ಕೊಲ್ಲುವ ನಿನ್ನ ಕಾರ್ಯಕ್ಕೆ ಮೆಚ್ಚಿಕೊಂಡೆ ಸಾಗರ, ಮೆಚ್ಚಿಕೊಂಡೆ. ತಮ್ಮ, ಹೆಂಡತಿಯ ಮಾತನ್ನ ಕೇಳಿ ನಿನ್ನ ಅಣ್ಣಂದಿರಿಗೆ ಈ ರೀತಿ ಜನರ ಮುಂದೆ ಅಪಮಾನ ಮಾಡುವುದಕ್ಕಿಂತ ನಮಗೆಲ್ಲರಿಗೂ ಒಂದು ದೊಡ್ಡ ವಿಷ ಕೊಟ್ಟಿದ್ದರೆ ಈ ಅರಮನೆಯಲ್ಲಿ ನೀವಿಬ್ಬರೇ ರಾಜರಾಣಿಯರಂತೆ ಕುಣಿದಾಡಬಹುದಾಗಿತ್ತಲ್ಲವೇ ಸಾಗರ, ಕುಣಿದಾಡಬಹುದಾಗಿತ್ತಲ್ಲವೇ? ಮಾಡೋದೆಲ್ಲ ಮಾಡಿ ಈ ಸಮಾಜದ ಎದುರಿಗೆ ಎಂತ ಪುಣ್ಯಾತ್ಮನೆಂದು ಪೋಜು ಕೊಡ್ತೀಯಲ್ಲ. ಹೌದಪ್ಪ, ಹೌದು. ಅವರು ಪುಣ್ಯವಂತರು, ಧರ್ಮವಂತರು ಆಗಿದ್ದಕ್ಕೆ ನೀನು ಇಷ್ಟು ಉದ್ದ ಬೆಳೆದು ವಿದ್ಯಾವಂತನಾಗಿ ಇಲ್ಲಿ ನಿಂತಿರೋದು. ತಮ್ಮ, ನೀನು ಈಗ ಯಾರ ಮಾತನ್ನ ನಂಬಿ ಜೀವಕ್ಕೆ ಜೀವ ಕೊಡುವ ಅಣ್ಣಂದಿರ ಮುಖಕ್ಕೆ ಕಪ್ಪು ಮೊಸ ಬೆಳೆದು ನಮಗೆ ಅಪಮಾನವನ್ನು ಮಾಡುತ್ತಿದ್ದೀಯಲ್ಲ, ಮುಂದೊಂದು ದಿನ ನೀನು ಅವರಿಂದಲೇ ಅಪಮಾನವನ್ನು ಅನುಭವಿಸಿ ನಮ್ಮನ್ನ ಹುಡುಕಿಕೊಂಡು ಬರುವ ಕಾಲ ಬಹಳ ದೂರ ಇಲ್ಲ. ಮುಂದಿನ ವರ್ಷ ಯಾರಿಗೆ ಬೇಕು ಸರ್? ಏನು ನೋಡುತ್ತಾ ನಿಂತಿದ್ದೀರಿ? ಇವರನ್ನು ಬಂಧಿಸಿ. ಮೈಲಾರಿ, ನೀನೊಬ್ಬ ಕಳ್ಳನೆಲ್ಲ ಅನ್ನೋದು ಸಾಬೀತುಪಡಿಸಿಕೊಳ್ಳೋದಕ್ಕೆ ನ್ಯಾಯಾಲಯವಿದೆ. ನಡಿಯಪ್ಪ, ಹೋಗೋಣ. ಹೇ ಪೊಲೀಸ್, ಕರೆದುಕೊಂಡು ಬನ್ನಿ ಇವರನ್ನು. ಸರ್, ನ್ಯಾಯ ಎಲ್ಲಿ ಉಳಿದಿದೆ? ನ್ಯಾಯ ಸಿಗೋದು ಎಲ್ಲಿ ಸರ್? ಒಂದೇ ರಕ್ತ ಹಂಚಿಕೊಂಡ ಸಹೋದರನೇ ಆಸ್ತಿಯ ಆಸೆಗೆ ಹೆಂಡತಿಯ ಗುಲಾಮನಾಗಿ ಅಣ್ಣಂದಿರ ಕೈಗೆ ಬೇಡಿ ತೊಡಿಸಿದ ಮೇಲೆ ಇನ್ನೆಲ್ಲಿ ಉಳಿದಿದೆ ಸರ್ ನ್ಯಾಯ? ಮಾಡಿಕೊಂಡ ಹೆಂಡತಿಯನ್ನು, ಅಕ್ಕ ತಂಗಿಯರನ್ನು ದೊಡ್ಡವರ ಮಂಚಕ್ಕೆ ಹಾಕಿ ಕಾದಿ ದೊಡ್ಡವನು ಎಂದು ಗಾಂಧಿವಾದಿ. ಸರ್ಕಾರದ ಅಧಿಕಾರಿಗಳು ಹಣ ಕೊಡುವವರ ಸೂಳೆಯರ ಕೈವಶವಾಗಿರುವಾಗ ಅದು ಹೇಗೆ ಸತ್ಯ ನ್ಯಾಯ ಅಮರವಾಗುತ್ತದೆ ಸರ್? ಮೈಲಾರಿ, ಸತ್ಯ, ನ್ಯಾಯ, ನೀತಿ, ಧರ್ಮ ಇವು 3 ಪದಗಳು ಎಂದೆಂದಿಗೂ ಅಮರ ಜ್ಯೋತಿ ಇದ್ದಂತೆ. ಸರ್, ಸತ್ಯ ಸತ್ಯ ಎಂದು ಸತ್ಯ ಹರಿಶ್ಚಂದ್ರ ರುದ್ರಭೂಮಿ ಕಾಯಲಿಲ್ಲವೇ ಸರ್? ಧರ್ಮ ಧರ್ಮ ಎಂದು ಪಾಂಡವರು ವನವಾಸ ಮಾಡಲಿಲ್ಲವೇ? ಇನ್ನು ಇಡೀ ಶರೀರವೇ ತಮ್ಮನ ಶ್ರೇಯಸ್ಸಿಗಾಗಿ ದುಡಿದ ಹೃದಯಕ್ಕೆ ಮೋಸವೆಂಬ ಚೂರಿಯಿಂದ ಇರಿದಿರುವಾಗ ಅದು ಹೇಗೆ ಸತ್ಯ ನ್ಯಾಯ ಅಮರವಾಗುತ್ತದೆ? ಹೇ ಪೊಲೀಸ್, ಕರೆದುಕೊಂಡು ಬನ್ನಿ ಇವ್ರನ್ನು ಸ್ಟೇಷನ್ಗೆ. ಇವರ ಅಂಡರ್ವೇರ್ ಅದೇ ಮೈದ್ರ, ಸಾರ್ಥಕವಾಯ್ತಪ್ಪ, ಸಾರ್ಥಕವಾಯ್ತು. ಚಿಕ್ಕಂದಿನಿಂದ ಎಷ್ಟು ದಿನವರೆಗೂ ನಿಮ್ಮ ಅಣ್ಣಂದ್ರು ನಾನಾಗ್ಲಿ ನಿನ್ನ ಮೈದ್ರ ತರ ನೋಡ್ಲಿಲ್ಲ. ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡ್ವಿ. ಅದಕ್ಕೆ ನಮ್ಮ ಪಾಲಿಗೆ ಒಳ್ಳೆ ಬೆಲೆಯನ್ನು ಎಣಿಸ್ಬಿಟ್ಟಪ್ಪ, ಒಳ್ಳೆ ಬೆಲೆಯನ್ನು. ಅತ್ತಿಗೆ, ಸಾಕು ಮಾಡು. ನಿನ್ನ ಬಾಯಿಂದ ಅತ್ತಿಗೆ ಅನ್ನೋ ಶಬ್ದವನ್ನು ಹಾಳ್ಬೇಡಪ್ಪ, ಹೇಳಬೇಡ. ಇನ್ನು ಮುಂದೆ ನಿನ್ನ ಪಾಲಿಗೆ ನಿನ್ನ ಅತ್ತೆ ಸತ್ಯ ಅಂತ ತಿಳ್ಕೊ. ಒಂದು ಮಾತ್ರ ನೆನಪಿಟ್ಟುಕೋ, ನೀನು ಮಾಡಿರುವ ಪಾಪ ಒಂದಿಲ್ಲ ಒಂದು ದಿನ ನಿನ್ನನ್ನೇ ತಿನ್ನುತ್ತೆ ಅನ್ನೋದನ್ನ ಮಾತ್ರ ಮರಿಬೇಡವೋ, ಮರಿಬೇಡ. ಸೀದಾ, ಇವನು ಇನ್ನು ಚಿಕ್ಕವನು. ಈ ಯಾರೋ ದುಷ್ಟ ನನ್ನ ಮಕ್ಕಳ ಮಾತನ್ನ ಕೇಳಿ ಈ ರೀತಿ ಅಪಮಾನ ಮಾಡಿದ್ದಾನೆ. ಇರಲಿ ಬಾಸಿಲ, ಇಲ್ಲಿಗೆ ಮುಗಿಯಿತು ಈ ಮನೆಯ ಋಣಭಾರ. ಬಾರಪ್ಪ ಹೋಗೋಣ. ನಾವು ಕೇಳಿದ್ವಿ ಧರ್ಮಾಪುರದ ರಾಮನ ಮನೆ ಅಂದ್ರ ಎಂತಾದು ಅಂತ. ಸುತ್ತ ಹೊತ್ತ ಹಳ್ಳಿ ಗೊತ್ತಿತ್ತು. ನಿಮ್ಮಂತರ ಮನ್ಯಾಗ ಇಂಥ ಪರಿಸ್ಥಿತಿ ಅಂದ್ರ
ಮಾತುಗಳೆಲ್ಲ ಮನೆ ಬಿಟ್ಟು ಹೋದ್ರು. ಇನ್ನು ಮುಂದೆ ಈ ಮನೆಗೆ ನೀನೇ ರಾಜ, ನಾನೇ ರಾಣಿ. ಹೌದು ಸ್ವೀಟಿ, ನಾವು ಇನ್ನು ಯಾರ ಅಪ್ಪನಿಗೆ ಕಾಯಬೇಕಾಗಿಲ್ಲ. ಬಾ, ಜಾಲಿಯಾಗಿ ಡ್ರಿಂಕ್ಸ್ ಮಾಡೋಣ. ನಡೆ, ಒಳಗೆ ಹೋಗಿ ನೀವು ಗ್ಲಾಸ್ ಹಾಕ್ತೀರಿ, ನಾನು ಬರ್ತೀನಿ. ಉಪ್ಪಿನ ಕಾಯಿಗಿಂತ ನೀನೇ ರುಚಿಯಾಗಿರುವಾಗ ಬಾ, ಜಾಲಿಯಾಗಿ ಡ್ರಿಂಕ್ಸ್ ಮಾಡಿ ಹಿಗ್ಗಿನಿಂದ ಕುಣಿಯೋಣ.
ನಮ್ಮ ಅಪ್ಪ ನೋಡಿದ್ರು ನನಗ ಒಂದ್ ಮದ್ವಿ ಮಾಡಂತಂದ್ರ ಮಾಡಾವಲ್ಲ. ನನಗ್ ಜೋಡಿ ಆಡೋ ಹುಡುಗಿರಲ್ಲ. ನನ್ನಗಿಂತ ಎರಡೆರಡು ಮೂರು ನಾಲ್ಕು ಮಕ್ಕಳು ಹಡ್ದಾರ. ನನ್ನ ಎದೆಯಾಗ ಕಲ್ಲು ಚುಚ್ಚಿದಂಗ ಆಕೈತ್ರಿ ಅವನ್ನೆಲ್ಲ ನೋಡಿ. ಆದ್ರ ನಮ್ಮ ಅಪ್ಪಗೆ ಬಂದು ಹೇಳ್ತೀನಿ, ಯಪ್ಪ ನನಗ ವಯಸ್ಸಾಗಕತ್ತೈತಿ, ನನಗ ಲಗ್ನ ಮಾಡು ಅಂತಂದ್ರ, ಮಗಳ ನಿನಗ ವಯಸ್ಸಾಗಿಲ್ಲ ತಡಿಯವ ಮಗಳ ಅಂತ ರಾಗ ಹೇಳ್ಕೊಂತಿರ್ತಾನ. ಅಲ್ಲ ಇವತ್ತು ಏನಾರ ಯಾಕೆ ಆಗೋದಾಗ ಈ ಇಬ್ಬರೊಳಗ ಒಬ್ಬರನ್ನಂತೂ ಫಿಕ್ಸ್ ಮಾಡ್ತಾನೆ. ಏ ಮಲ್ಲಿಗೆ ಹೂವಿನ ದಂಡಿ, ಯಾಕ ನಿನ್ ಮ್ಯಾಲ ನನಗ ಸಂಶಯ ಬರಕತ್ತೈತಿ. ಏ ಪೊಲೀಸ, ಯಾಕ ಹೆಂಗ್ ಕಾಣ್ತೈತಿ ನಿನಗ? ಸ್ವಲ್ಪ ಬಾಯಿ ಬಿಗಿ ಹಿಡ್ದು ಮಾತಾಡ. ಅಲ್ಲ ಮಲ್ಲಿ, ನಾನಿಷ್ಟು ಮಾಡಿದ್ರು ನಾನಲ್ಲ ನಿನ್ನ ಅನ್ಬೇಕ ಪ್ರೀತಿಯ ಸರ್ದಾರ. ಅಯ್ಯ ನನ್ನ ಸೀರ್ಯಾನ ಸೂರ, ನಿಮ್ಮಂತ ಗಂಡಸ್ರ ದೃಷ್ಟಿಯಾಗ ಹೆಂಗಸ್ರು ಅಂತಂದ್ರ ಮಾವಿನ ಹಣ್ಣನ್ನು ತಿಳ್ಕೊಂಡ್ರೇನ? ಹೌದಾ ನನ್ನ ಚಿನಿಮಿಣಿ? ಇಷ್ಟು ದಿವಸ ನನ್ನ ಮಾಡ್ಕೋತೀನಿ ಅಂತ ನನ್ನ ನುಣ್ಣಗೂ ಬೋಳಿಸಿ ನಾಮ ಹಾಕಿದೆಲ್ಲ ಅದಕ್ಕೆ ಕೇಳಿದೆ. ಅಯ್ಯ ಅದೆಲ್ಲ ಖರಿ ಐತಿ. ಆದ್ರೆ ಏನ್ ಮಾಡೋದು, ನಮ್ಮ ಅಪ್ಪನ ನನಗ ಅಡ್ಡು ಗೋಡೆ ಅಂತಾನ. ಏ ಮಲ್ಲಿ, ನೀ ಹೂ ಅನ್ನ ಎಡಗಾಲ ಹಿಂದಕ್ಕೆ ತೆಗೆದು ಬಲಗಾಲಿಂದ ಗುತ್ತನ ಗುಚ್ಚಿದ್ಯಪ್ಪ ಅಂದ್ರ ಹಂಗ ಹಂಗ ಪುಡಿ ಆಗಿದ್ದಿರ್ಬೇಕು. ನೀ ಕೂದೋದ್ರೊಳಗ ನಾನ್ ನೋಡ್ಕೊಂಡ್ ನಿಂತ್ಕೊಂಡೆ ಅಂತಂದ್ರ ನಾನು ಹತ್ತಿ ಬಿಟ್ಕೊಂಡ್ ಹೋಗ್ತೈತೆ. ಮಲ್ಲಿ ತಡ್ಕೊಂಡ್ರ ಸುಖ ಬಾಳ ಐತೆ. ಏ ತಡ್ಕೋ ಅಂತಂದ್ರೆ ಇನ್ನು ಎಷ್ಟೊಂದು ತಡ್ಕೋಬೇಕಂತೀನಿ. ನೋಡು, ಭೂಮಿಯಾಗ ಬಿದ್ದಾಗ ಭೂಮಿ ಮ್ಯಾಲ ನಾವು ಬೀಜ ಬಿತ್ತಿದ್ರನ್ನ ಹೆಂಗ ಬೆಳಿ ಬರ್ತೈತಲ್ಲ, ಹಂಗ ವಯಸ್ಸಿನ ಹೆಣ್ಣು ಮಕ್ಕಳು ಹುಟ್ಟದಾಗ ವಯಸ್ಸು ಬಂತಂತಂದ ಮೇಲೆ ಅವ್ರಿಗೆ ಆ ವಯಸ್ಸಿಗೆ ಮದ್ವಿ ಮಾಡ್ಬಿಡ್ಬೇಕು. ನೋಡಿ, ಈಗ ನನಗ ಯಾವ್ದೋ ಒಂದು ಹುಡುಗರು ಧ್ವನಿ ಕೇಳಿದ್ರು ಸಾಕು ನನಗೆ ಹೆಂಗೋ ಆಗತೈತಿ. ಮಲ್ಲಿ ಅದು ಯಾಕೆ ಹಂಗಾಗಕತ್ತೈತಿ ಅಂದ್ರ, ನಾ ಒಳಗಿನ ಆತ್ಮ ನಾ ವಯಸ್ಸಿ ಬಂದನಿ ಅಂತ ವಿವೇಕದ ಗಂಟಿನ ಬಾರ್ಸಕತ್ತೈತಿ. ಅದು ಯಾಕೆ ಹಂಗ ಬಾರಿಸ್ತೈತಿ ಅಂತೀನಿ. ಅದು ಯಾಕೆ ಬಾರ್ಸಕತ್ತೈತಿ ಅಂದ್ರ, ಈ ಹೆಣ್ಣಿಗೆ ವಯಸ್ಸು ಅನ್ನೋದು ಮಂಗ್ಯಾನ ಕೈಯಾಗ ಮಾಣಿಕ್ಯ ಕೊಟ್ರೆ ಹೆಂಗಾಕೈತಿ, ಅದಕ್ಕೆ ಹಿಂಗಾಕೈತಿ ಅನ್ನೋದಕ್ಕೋಸ್ಕರ ತಿಳಿಸ್ಯಾನ. ಅದಾಗ್ಲಾಗ ಹೋಗ್ಲ ಬಿಡ. ಈಗ ನೀ ಮುಂದೆ ಎತ್ಲಾಗಾರ ಒಂದು ಹೋಗಿ ತಂಪಾಗಿರೋ ಒಂದು ಗಿಡ ನೋಡ್ಕೊಂಡ್ ಬಾ. ಯಾಕ ಮಲ್ಲಿ ತಂಪಿನ ಗಿಡ ನೋಡಕ್ ಕರಿಕತ್ತಿ? ತಕ್ಕಿ ಬಡ್ಕೊಂಡ್ ನಿಂದ್ರಾಕತ್ ಮಾಡಿಯನ? ಏ ಬರೀ ಪ್ರಶ್ನೆ ಕೇಳೋದ ಆಗೋತ್ ನಿಂದ. ಹೇಳ್ದಷ್ಟು ಮಾಡಿ ನಡಿ. ಯಾಕ ಎಲ್ಲಿಗೆ ಹೋಗ್ಬೇಕು ಕರೆಕ್ಟ್ ಹೇಳು. ಎದಕ್ಕ ನಿನಗೂ ಎದಕ್ ಹೇಳ್ಬೇಕು ನಾನು ಅಂತೀನಿ ಅದನ್ನೆಲ್ಲ. ಅದಕ್ಕೆ ನಮ್ಮ ಬೈತಾಳ ಬಿಡು, ಅಲ್ಲಿ ನಾನು ಮುಚ್ಕೊಂಡ್ ನಿಂದ್ರ. ಎದಕ್ಕಂತ ಮಾಡಿದೆ? ನೋಡಿ ಪೊಲೀಸ್ ಮಾಮ, ನನ್ನ ಮನಸ್ಸು ಸರಿ ಇಲ್ಲ. ಇವತ್ತು ನೀ ನಿಮ್ಮ ಡ್ಯೂಟಿಗ ಫುಲ್ ಸ್ಟಾಪ್ ಹಾಕಿ ನನ್ನ ಜೋಡಿ ಬರ್ತಿಲ್ಲ. ನನಗ ಮಾಮ ಅಂದೆ, ನೀ ಮಾಮ ಅಂದಟ್ಟು ನನಗೊಂಥರ ನಮೂನಿ ಹಂಗಾಕತ್ತೈತಿ. ಹಂಗಾರ ಶುರು ಮಾಡ.
ಲೇ ನಿನ್ನವರು ಕತ್ತಲ ರಾತ್ರಿ ಆಗ್ಬಿಟ್ಟಿರ್ ಕತ್ತಿನ ನನ್ನ ಮಗಳ ನನ್ನ ಮುಂದೆ ಇಲ್ಲ ಸ್ವಲ್ಪ ಕೆಲಸ ಐತಿ ಅಂತ ಹೇಳಿ ಈ ಸತ್ಯಣ ಕಾಯ ಪೊಲೀಸನ ಕೈಯಾಗ ಚೆಕ್ಕಂದ ಆಡಕ್ ಬಂದಿಯೋ ನಿನ್ನವನ ಮಾಡ್ತಾರೆ ತಡಿ ನಿನಗ ಛತ್ರಿ ಪೂಜೆ ಕಲ್ತೀನಿ ನೀನು ಎತ್ತಿದ ಕೈ ಇಳಿಸು ಮಗನ ಎಳ್ತಾನೆ ಇಳಿಸು ಅಲ್ಲಲೇ ಏ ಪೊಲೀಸ ಅಲ್ಲಲೇ ಇವಳು ನಿನಗೆ ಹುಟ್ಟಾಳ ನನಗೆ ಹುಟ್ಟಾಳಲ್ಲ ಈಕಿ ನನ್ನ ಮಗಳು ಏ ಆಕಿನ ಹೊಡೆ ಅಧಿಕಾರ ನನಗೈತಿ ಆಕಿನ ಹೊಡಿತೇನೆ ಬಡಿತೇನೆ ಲೇ ಸತ್ಯನ ಕಾಯ ತಿರುವಾಗಿ ನನ್ನ ಮಗನ ಅಲ್ಲೇ ಮಂಗ್ಯಾನ ಮಗನ ಏನು ಮಾನಿದೆ ಆಕಿ ಮಗನ ಎಷ್ಟು ದಿವಸ ನಿನ್ನ ಮಗಳ ಆಗಿದ್ಲು ನಿನ್ನ ಮಣಕಲ್ ಚಿಪ್ಪ ಹೌದು ಆದ್ರೆ ಇವತ್ತಿಂದ ಸ್ವಲ್ಪ ಸರಿ ಆಕಿ ನಮ್ಮಾಕೆಲಿ ಮಗನ ನಮ್ಮಾಕೆ ಅಂದ್ರ ತಮ್ಮ ಏನಲ್ಲೇ ನೀ ಹೇಳ ಮಾತಿನ ಅರ್ಥ ಯಪ್ಪ ನಾ ಹೇಳ್ತೀನಿ ಕೇಳಿಲ್ಲ ಅವ್ರು ಶುರು ಹಚ್ಕೊಂಡು ಬಾಳ ಹೊತ್ತಾತಿವೆ ಯವ್ವ ಯಪ್ಪ ಪ್ರೀತಿ 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 ಮೊಹಬ್ಬತ್ ಪ್ಯಾರ್ ಶಿವ 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 ಮುಂದಿಂದು ಹಿಂದಿಂದು ಎಲ್ಲ ಮುಗಿಸೇ ಬಿಟ್ಟ ಯವ್ವ ಮುಂದೆ ಹೆಂಗದೆ ಯವ್ವ ನನ್ನ ಗತಿ ರೀ ಮುಂದ್ ಹಂಗೇನ್ರ ಅದ್ರ ನಾವೇನು ಯಾಕೆ ಚಿಂತೆ ಮಾಡ್ತೀನಿ ಮುಚ್ಚಲೆ ಬದಮಾಸ್ ನನ್ನ ಮಗನ ಇಲ್ಲ ಅಲ್ಲಿ ತನಕ ಇವ್ರ ಅಪ್ಪ ಸುಮ್ಮನೆ ಇರ್ತಾನಂತ ತಿಳ್ಕೊಂಡೇನು ಈಕಿ ಅಪ್ಪ ಅನ್ನಂಗಿಲ್ಲ ಇವ್ರಪ್ಪ 16 ಮಂದಿ ಹೊಡೆದಾನ ಇವ್ರಪ್ಪ ಒಂದ್ ಹಡಕಂದ ಈಕಿ ಅಪ್ಪನಲ್ಲ ನೆಟ್ಟಗ ಏನ್ ಮಾಡ್ತಿಲ್ಲ ಮಾಡೋದ್ರ ಮಾಡ ಮಗನ ನಾನು ನೋಡೇ ಬಿಡ್ತೀನಿ ಒಂದ್ ಕೈ ಮಾಡ್ತಾನೆ ತಡಿಲ ನಿನಗ ಛತ್ರಿ ಪೂಜ ಲೇ ಪೊಲೀಸ ಬಸ್ ಸ್ಟ್ಯಾಂಡ್ ಹೋದಲ್ಲ ಹೋಗ ಮಗನ ಇನ್ನೊಂದು ಸರ್ತಿ ಈ ಅವಕಾಶ ಸಿಕ್ಕಿರ ನಾನು ನೋಡ್ಕೊಂತಾನೆ ಈ ಊರ್ ತೀರ್ಮಾನ ಯಪ್ಪ ತಡದಾರು ತಡಿಯ ಯಾಕಷ್ಟು ಅವಸರ ಮಾಡಾತಿ ಯವ್ವ ಮಗಳ ನಾನು ನಿನ್ನ ಬಗ್ಗೆ ಈಗ ಅವಸರ ಮಾಡಿಲ್ಲ ಅಂದ್ರ ಕೊಡ್ತೀಯವ್ವ ನನ್ನ ಕೈಯಾಗ ಒಂದು ಕೂಸು ಎತ್ಕೊಂಡಿ ದೊರಲಿ ಊರಾಗ ಯಪ್ಪ ಗುಡಿ ಎಲ್ಲೆಲ್ಲಿ ಅದಾವ ಅಲ್ಲಿ ಎತ್ಕೊಂಡ್ ಲಾಲಿ ಲಾಲಿ ಅಂತ ಆಡಾಕ ನಾನೇನು ಅವನ ನಡಿ ನೀನೊಬ್ಬ ಸಮಾಜದ ಸುಧಾರಣೆ ಮಾಡುವ ವ್ಯಕ್ತಿಯಾಗಿದ್ದುಕೊಂಡು ಪ್ರಜೋಜನ ಯೋಗಕ್ಷೇಮ ವಿಚಾರಿಸದೆ ಅವರಿಗೆ ತನ್ನ ಮಾರ್ಗ ದಾರಿ ತೋರಿಸುವುದನ್ನು ಬಿಟ್ಟು ಈ ಊರಲ್ಲಿ ನನ್ನಷ್ಟಕ್ಕೆ ನಾನು ಬದುಕುವ ಮಾನವಂತನ ರೈತನ ಹೆಂಡತಿ ಶೀಲವನ್ನು ಸೂರ್ಯಗೈದು ಅಷ್ಟೇ ಅಲ್ಲ ನನ್ನ ಕಿರಿಯ ತಮ್ಮನ ಕಿವಿಯಲ್ಲಿ ದುರ್ವಿಚಾರದ ಬುದ್ಧಿಯನ್ನು ತುಂಬಿ ಬುದ್ಧ ರೈತನ ಮನೆಯ ಮಾನವನು ಈ ಸಮಾಜದ ಮುಂದೆ 3 ಕಾಸಿನ ದುಡ್ಡಿಗೆ ಮಾರಿಬಿಟ್ಟಿಯಲ್ಲ ಪಾಪಿ ನಿನ್ನಂತ ವಿಷ ಕಂಠನನ್ನು ಕತ್ತರಿಸಲು ಕೊನೆಯ ಸೈನಿಕನಿಂದ ಸಂಗೊಳ್ಳಿ ರಾಯಣ್ಣನಾಗಿದ್ದಾನೆ ಈ ಹಾಲು ಮತದ ರೈತ
ದಿನನಿತ್ಯವೂ ಜನಿಸಿ ಬಂದರು. ಈ ತಾಲೂಕಿನಲ್ಲಿ ಹೆಚ್ಚಿನಿಂದ ಕಾಳಿಂಗ ಸರ್ಪವನ್ನು ಮಟ್ಟ ಹಾಕಲು ಸಾಧ್ಯವಿಲ್ಲಲೇ ರಾಯಣ್ಣ. ಸಾಮ್ರಾಜ್ಯ ಧ್ವಂಸ ಮಾಡುವುದೇ ನನ್ನ ಹಠ. ದುರಾಚಾರಿ ಸಾಮ್ರಾಜ್ಯವನ್ನು ಹಾಳು ಮಾಡಲೆಂದು ಕೈಯಲ್ಲಿ ಕೊಟ್ಟೆ ಹಿಡಿದುಕೊಂಡು ಬಂದವರೆಲ್ಲ ಅವರ ರುಂಡವನ್ನೇ ಅವರನ್ನೇ ಕತ್ತರಿಸಿಕೊಂಡಿದ್ದು ಲೆಕ್ಕ ಹಾಕಿದರೆ ಎಣಿಸಲಾರದಷ್ಟು ಆಗಿದೆ. ಸುಮ್ಮನೆ ಇನ್ನೊಂದು ದುಷ್ಟತನಕ್ಕೆ ನೀನು ಇನ್ನು ಮುಂದೆ ನಾರು ಹೇಳಿದಂಗ ತಿಳಿಕ. ನೀನು ಹುರಿಗಣ್ಣಿನ ಹುಲಿ ಆದರೆ ಆ ಹುಲಿಯನ್ನೇ ಪಳಗಿಸಿ ಅದರ ಮೇಲೆ ಕುಳಿತುಕೊಂಡು ಹೊರವ ಹುಲಿಗಳ ರಾಜ ಈ ಹಾಲು ಮತದ ರೈತ. ಎಮ್ಮೆಲ್ಲೆವರೇ, ನಮ್ಮ ಕುರುವೈರಿ ಕೈಯಲ್ಲಿ ಕೊಡ್ಲಿ ಹಿಡಿದು ಹೊರಮನೆಯನ್ನು ಪ್ರವೇಶಿಸಿದನಲ್ಲ, ಕೆಟ್ಟ ಜಾತಿಯ ನಾಯಿ. ಏನಾಗ್ಯ ಜಾತಿ ಎತ್ತಿ ಮಾತನಾಡಿದ್ರೆ ನಿನ್ನ ಜನ್ಮವನ್ನೇ ಜಾಲಾಡಿ ಬಿಡುವೆ. ಏನು ಸೊಕ್ಕಿನ ಮನೆಯಲ್ಲಿ ತೇಲಾಡ್ತಿರುವ ಧನಿಕ ಕುನ್ನಿಗಳೇ, ಕಣ್ಣು ಹಿಡಿದರೆ ಕವಿ ಚಕ್ರವರ್ತಿ ಮಾಸಿ, ಮತ್ತು ಹಿಡಿದರೆ ವೀರ ಮದಕರಿಯೇ, ಕೊಡ್ಲಿ ಹಿಡಿದರೆ ಸೂರ ಸಂಗೊಳ್ಳಿ ರಾಯಣ್ಣ. ಬನ್ನಿರ್ಲೇ ನರ ರಾಕ್ಷಸರ, ನನ್ನ ಕೈಯಿಂದ ನಿಮ್ಮಂತರ ದುಷ್ಟರ ಸಂಹಾರವಾಗಲೇಬೇಕು. ಜೈ ವೀರೇಶ್ವರ. ನಿಲ್ಲಿಸು ರಾಮು, ಸಂತೆಯ ಬುದ್ಧಿ ಮನೆಗೆ ಮರಳಿ ಬರುವುದಿಲ್ಲ. ಇನ್ನೊಂದು ಸಾರಿ ಇವರಿಬ್ಬರ ಮೇಲೆ ಕೊಡ್ಲಿ ಎತ್ತಿದರೆ ಅಣ್ಣನೆಂಬುವುದನ್ನು ಮರೆತು ನೀನು ತನ್ನ ಕೊಡ್ಲಿಯಿಂದ ನಿನ್ನ ರುಂಡವನ್ನು ಕತ್ತರಿಸಿ ನಮ್ಮ ಎಮ್ಮೆಲ್ಲೆಯವರ ಬಾಗಿಲಿಗೆ ತೋರಣ ಕಟ್ಟುತ್ತೇನೆ. ಕೊಟ್ಟ ಮಾತಿನಂತೆ ದಿಟ್ಟ ಹೆಜ್ಜೆ ಇಡುವ ವ್ಯಕ್ತಿ ಅಂದರೆ ನೀನು ರಾಮ. ಹುಲಿ ಹಬ್ಬುಲಿ ಅಂತ ಇಬ್ಬರು ಸೇರಿಕೊಂಡು ನಾನು ಕಟ್ಟಿದ ಕಟ್ಟಡವನ್ನು ಕೆಡವಲು ಸಾಕಷ್ಟು ಪ್ರಯತ್ನ ಪಟ್ಟಿ ಆದರೂ ಸಾಧ್ಯವಾಗಲಿಲ್ಲ. ಈ ಎಮ್ಮೆಲೆ ತಲೆ ಕಟ್ಟು ನಿಂತರೆ ನಿಮ್ಮಂತವರನ್ನು ಹೆಚ್ಚಿಸುವವರು ಎಮ್ಮೆಲ್ಲೆ ಕುಮಾರ. ಏ ದೇವೇಂದ್ರ, ಅಣ್ಣ ತಮ್ಮಂದಿರ ಮಧ್ಯೆ ಕಡ್ಡಿ ಆಡಿಸುವ ಗಂಡಸ ಗಂಡಸನಲ್ಲ. ನಿನ್ನಲ್ಲಿ ನಿಜವಾಗ್ಲೂ ಸೂರತನ ರಕ್ತ ಹರಿಯುತ್ತಿದ್ದರೆ ವೈರಿಗಳೊಂದಿಗೆ ಇದರ ರೀತಿ ಯುದ್ಧ ಮಾಡಿ ಗೆಲ್ಲಲೇಬೇಕು. ಅವಾಗ ಗೊತ್ತಾಗುತ್ತದೆ ನಿನ್ನ ಪೌರುಷದ ಬಣ್ಣ. ಲೇ ರಾಮ, ನಮ್ಮ ಎಮ್ಮೆಲ್ಲೆ ಅವರಿಗೆ ಗಂಡು ಸ್ತನದ ನರವಿಲ್ಲವೆಂದು ಬಗಳಿದೆಯ ಮಗನೇ. ಎಲ್ಲ ಕಳ್ಕೊಂಡು ಹೋಗಪ್ಪ ಆದ್ರೂ ಇನ್ನೂ ನಿನ್ನ ದಿಮಾಕ ಕಮ್ಮಿ ಆಗಿಲ್ಲಲ್ಲ. ಏನಾಗ್ಯ ಮೈ ಬಗ್ಗಿಸಿ ದುಡಿಯಲಾರದೆ ಹಣದ ಆಸೆಗೆ ಶ್ರೀಮಂತರ ಮಲಗಿದ ಹಾಸಿಗೆಯನ್ನು ತೆಗಿತೀರಿ. ಅಷ್ಟೇ ಅಲ್ಲ, ಇನ್ನಷ್ಟು ಹಣದ ಆಸೆಯನ್ನು ಹಚ್ಚಿದ್ರೆ ನಿಮ್ಮ ಹೆಂಡರ ತಂದು ಇವರ ಪಕ್ಕಕ್ಕೆ ಹಾಕುತ್ತೀರಿ. ಅಕ್ಕ ತಂಗಿಯರು ತಂದು ಮಂಚಕ್ಕೆ ಹಾಕುವ ತಲೆ ಹಿಡಕ ಸೂಳೆ ಮಕ್ಕಳನ್ನು ಸರ್ವನಾಶವಾಗುವವರೆಗೂ ಈ ಕಬ್ಬಿದ ಧನಿಕ ಕುನ್ನಿಗಳು ಈ ಜಗತ್ತಿನಲ್ಲಿ ಅಂದರ್ಬಾರಾಡುತ್ತಲೇ ಇರುತ್ತಾರೆ. ಲೇನಾಗ ನನ್ನ ದಾರಿಯ ಮುಳ್ಳಾಗಬೇಡ, ದೂರ ಸರಿ. ನನ್ನನ್ನು ನಂಬಿದ ಮನೆಗೆ ಹುಚ್ಚು ಹೊಯ್ಯುವ ಕೆಲಸ ಮಾಡಲಾರ ಈ ನಾಗೇಂದ್ರ. ಎಮ್ಮೆಲ್ಲೆಯವರೇ, ನೀವು ಹೂ ಅಂದರೆ ಸಾಕು, ಇವರಿಗೆ ಯಮಲೋಕದ ದಾರಿಯನ್ನು ತೋರಿಸುತ್ತೇನೆ. ಧನ್ಯರ, ಈ ಊರಾಗ ಈ ಮಂಜಾನನ ಮಗನ ಹವಳಿ ಬಾಳ ಆಗ್ಬಿಟ್ಟೈತಿ. ಯಾಕಂದ್ರೆ ನಾ ರೈತ ಅಂದ್ರೆ ಇನ್ನೊಬ್ಬನ ರೈತ, ಮತ್ತೆ ಯಾರು ರೈತರು ಇಲ್ಲೇ ಇಲ್ಲ, ನಮಗ್ ಗೊತ್ತಿಲ್ಲ. ಧನ್ಯರ, ಈ ಊರಾಗ ಏನಾರ ಮಾಡಿ ಅವನ ಕತ್ತ ಮನ್ಸಾಕಬೇಕು ನೋಡ್ರಿಪ್ಪ. ಲೇ ಮಂಗ, ನನ್ನ ದೇಹದ ಒಂದೊಂದು ನರ ನಾಡಿಗಳಲ್ಲಿ ಸತ್ಯ, ನ್ಯಾಯ, ನೀತಿ ಎಂಬ ತತ್ವಗಳನ್ನು ತುಂಬಿಕೊಂಡಿದ್ದವ ವಿನಃ ನಿಮ್ಮಂತ ಪಾಪ ಎಂಬ ಪರಮದ ರಕ್ತ ಹರಿಯುತ್ತಿಲ್ಲ. ನೀನು ನನ್ನನ್ನು ಕೊಂದರು ಸಹಿತ ನನ್ನ ಮನಸ್ಸು ಬದಲಾಗುವುದಿಲ್ಲ. ಈ ರಾಮ ನುಡಿದು ಮಾಡಿ ತೋರಿಸುವುದೇ ಇವನ ಜೈಮಾನ. ಇಲ್ಲ ಕಲ್ಲದ ಒಣಜಂಬ ಕೊಚ್ಚಿಕೊಂಡು ಹುಲ್ಲು ಕಡ್ಡಿಯಂತೆ ಸುಟ್ಟು ಹೋಗಬೇಡ. ಸುಮ್ಮನೆ ಬಂದ ಯಾರಿಗೆ ಸುಂಕವೆಲ್ಲವೆಂದು ಹೋಗು. ಇಲ್ಲವಾದರೆ ಪ್ರತಿವಾದಿಸಲು ಬಂದರೆ ನೀನು ತಂದ ಕೊಡ್ಲಿ ಸಹ ನಿನಗೆ ಮೃತ್ಯು ಆಗುವುದು ಖಂಡಿತ. ಮೆಚ್ಚಿದೆ ಸಾಗರ, ಮೆಚ್ಚಿದೆ.
ನಿತ್ಯವೂ ನಿನ್ನ ಸುಖಕ್ಕಾಗಿ ಜೀತದಾಳಗಿಂತ ದುಡಿದು ಹಣ ಕೊಟ್ಟು ಕಳಿಸಿ ನಿನ್ನ ದೊಡ್ಡ ವಿದ್ಯಾವಂತನಾಗಲಿ ಎಂದು ಹಾರೈಸಿದ್ದಕ್ಕೆ ಈ ಲಪಂಗರ ಮಾತನ್ನು ನಂಬಿ ನನಗೆ ಆದರದ ಪಟ್ಟ ಕಟ್ಟಿದೆ. ಇನ್ನೊಬ್ಬ ತಮ್ಮನಿಗೆ ಕಳ್ಳೋಪವನ್ನು ಹೊರಿಸಿ ಅವನನ್ನು ಜೈಲಿಗೆ ಕಳಿಸಿದೆ. ಆದರೆ ನೀನು ದೊಡ್ಡ ಅಧಿಕಾರಿಯಾಗಿ ಬರುತ್ತೇನೆ ಅಂತ ನಾನು ತಿಳಿದುಕೊಂಡಿದ್ದೆ. ನೀನೊಬ್ಬ ಕೆಟ್ಟ ಕಾಳಿಗೆ ಸರ್ಪಗಳಿಗೆ ಮಂತ್ರ ಹಾಕುತ್ತೀನಿ ಎಂದು ನಾನು ಭಾವಿಸಿರಲಿಲ್ಲ. ತಮ್ಮ ಬಾರದು ಬಪ್ಪದು ಬಪ್ಪದು ತಪ್ಪದು. ನಮ್ಮ ಪ್ರಾರಬ್ಧಕ್ಕೆ ಅನುಗುಣವಾಗಿ ಏನು ನಡೆಯಬೇಕಿತ್ತದೆಯೋ ಅದು ನಡೆಯುತ್ತದೆ. ಅಣ್ಣ, ನಿನ್ನ ನೀತಿ ಬೋಧಕದ ಕಥೆ ಕಾದಂಬರಿ ನನಗೆ ಬೇಕಾಗಿಲ್ಲ. ಸರಳ ಮರ್ಯಾದೆಯಿಂದ ಈ ಮನೆಯಿಂದ ಕಾಲು ಕೇಳಿದೆಯೋ ಇಲ್ಲ 4 ಸನ್ನಿ ಎದೆ ಮೇಲೆ ಹೊತ್ತು ಕತ್ತು ಇಳಿದು ತಪ್ಪಿಸಲು. ಹೌದು ತಮ್ಮ, ನೀನಾಡುವ ಮಾತು ಸತ್ಯ. ಈ ಜಗದಲ್ಲಿ ಸತ್ಯ ನ್ಯಾಯ ನೀತಿ ಎಂಬ ಬದುಕುವ ಮಾನವರಿಗೆ ಇದೇ ಶಿಕ್ಷೆ. ಲೇ ಸಾಗರ, ಅಂತ ಹೋರಾಡುವ ವೀರ ವಂಶದಲ್ಲಿ ನಿನ್ನಂತ ನರಿಬುದ್ಧಿ ಮಂಗ ಹುಟ್ಟಿದರೆ ಇಷ್ಟು ಸತ್ತಂತೆ. ಲೇ ದೇವೇಂದ್ರ, ಈಗ ಹೋಗುತ್ತೇನೆ. ಆದರೆ ಇಂದಲ ನಾಳೆ ನಿನ್ನ ಕರ್ಮದ ನಾಟಕದ ಪರದೆ ಎಳೆಯುವ ಗಂಡು ಈ ಹಾಲು ಮತದ ರೈತ. ಪರದೆ ಎಳೆಯುವ ಮುನ್ನವೇ ನಿನ್ನೊಂದಿಗೆ ಹಾಳಾಗ ಟಿಕೆಟ್ ಪಾಸ್ ಕೊಡುತ್ತಾನೆ ಈ 3 ಲೋಕದ ಗಂಡರ ಗಂಡ. MLA ಅವರೇ, ಬುದ್ಧಿ ಇಲ್ಲದವರ ಜೊತೆ ಗುದ್ದಾಡಿದರೆ ಪ್ರಯೋಜನವಿಲ್ಲ. ನಮ್ಮ ಅಣ್ಣಂದಿರಿಗೆ ಇನ್ನು ಮುಂದೆ ಯಾವ ಪಾಠ ಕಲಿಸಬೇಕೆನ್ನುವ ಪುಸ್ತಕ ನನ್ನ ಹತ್ತಿರವಿದೆ. ಸಾಗರ, ನಾನು ಯಾವುದು ಹೂವು ಎಂದು ನಂಬಿ ಮೋಸ ಹೋಗಿದ್ದೆ, ಅದೇ ಹೂವು ಎಂದು ಹಾವಾಗಿ ನನ್ನ ತುಂಬಿದ ಸಂಸಾರದಲ್ಲಿ ಒಬ್ಬೊಬ್ಬರನ್ನು ಕಚ್ಚಿ ಸಾಸುತ್ತಿದೆ ಎಂದು ನಾನು ಭಾವಿಸಿರಲಿಲ್ಲ. ಆದರೆ ಒಂದು ಮಾತು, ನೀನು ಯಾರನ್ನ ಮಾತನ್ನು ಕೇಳಿ ನನ್ನ ತುಂಬಿದ ಸಂಸಾರದ ಚಕ್ರಿಯನ್ನು ಸಮುದ್ರದಲ್ಲಿ ದೂಕಿ ನೀನು ಎಷ್ಟು ಸುಖವಾಗಿದ್ದೀಯೋ, ನಾಳೆ ಅವರೇ ನಿನ್ನ ಪ್ರಾಣ ತೆಗಿತಾರೆ ತಿಳಿದುಕೋ. ಮುಂದಿನ ಭವಿಷ್ಯ ಯಾರಿಗೆ ಬೇಕು? ಮರ್ಯಾದೆಯಿಂದ ಹೋದರೆ ಮೆಚ್ಚಲೇಬೇಕು ನಿನ್ನ ಧೈರ್ಯ ಸಾಹಸಕ್ಕೆ. ಸಾಗರ, ಮೆಚ್ಚಲೇಬೇಕು ನಿನ್ನ ಸಾಹಸಕ್ಕೆ. ಸಾಗರ, ಇಂದು ನೀನು ಬೇಕಾದಷ್ಟು ಹಣ ಕೇಳು, ನಾನು ಧಾರಾಳವಾಗಿ ಕೊಡುತ್ತೇನೆ. ಈ ತಾರೀಕಿನಲ್ಲಿ ಹೆಡಿ ನಿಂತ ಈ ಕೆಟ್ಟ ಸಾಧುಗಳಿಗೂ ಸಹ ಇನ್ನು ಮುಂದೆ ಈ ತಾಲೂಕಿನಲ್ಲಿ ನನ್ನದೇ ದರ್ಪ, ನನ್ನದೇ ಸರ್ವಂತ. ಅವರೇ, ಇಲ್ಲಿಯವರೆಗೂ ರೈತ ಗುಂಡಿಗಳು ನಮ್ಮ ವಿರುದ್ಧ ಗುಂಪು ಕಟ್ಟಿಕೊಂಡು ರಾಜ್ಯದ ತುಂಬ ತಿರುಗಾಡುತ್ತಿದ್ದವು. ಇನ್ನು ಈ ತಾಲೂಕಿನಲ್ಲಿ ನಮ್ಮ ವಿರುದ್ಧ ಧ್ವನಿ ಎತ್ತುವ ಮತ್ತೊಬ್ಬ ನಾಯಕರಿಲ್ಲ. ಇನ್ನು ನಾವು ಮಾಡಿದ್ದೆ ಈ ತಾಲೂಕಿನಲ್ಲಿ ದರ್ಬಾರ. ಯಪ್ಪ ದನಿಯರ, ಇಷ್ಟು ದಿವಸ ಹಿಡಿದು ಸಲಿಗಿರ ಇವತ್ತು ಬಿಡುತ್ತೆ ನೋಡ್ರಿ ಯಪ್ಪ. ಇಲ್ಲಿಂದ ಇತ್ತಾಗ ಎಲ್ಲೇ ಕಾಯಿ ಹಾಕಿದ್ರು ಶುಭ ದಿನ. ಮಂಗ, ಈ ಸಂತೋಷವನ್ನು ಹಂಚಿಕೊಳ್ಳಲು ಒಂದು ಯಾವ ಸರಿ ರೀ ಅಪ್ಪ, ಹೇಳೇನಿ ಬರ್ತಾರೆ ಈಗ. ರಾಮಣ್ಣರ ಕೊನೆಗೂ ನಮ್ಮೂರ ತನಕರಿಗೆ ನಿಮ್ಮ ವಿಷಯ ಬಿಟ್ಟಲ್ರಿ. ಈ ನಿಮ್ಮ ಬಡವ ವಿಷಯ ಒಳ್ಳೆ ಕೆಲಸ ಆತ್ ನೋಡ್ರಿ. ಆ ನನ್ನ ಮಕ್ಕಳು ಉರ್ರಣಿಗೆ ಭಾರಿ ಆಗಿತ್ತು. ನಾನು ಉಪ್ಪು ತಂದಿದ್ದೆ, ಹಾಕಕ್ಕಾಗಿಲ್ಲ ಅಷ್ಟ. ಅವ್ರ ಕೂಡ ನಮ್ಮ ಅಪ್ಪನು ಹೋದ್ನಲ್ಲ. ಹೋದ್ಬೇಕನ್ ಬಿಡ, ನನ್ನ ಮಗ ಬಾಳ ಸೊಕ್ಕಾಗಿತ್ತು. ಅವನ್ ಮಕ್ಕಳು ಹೋಗ್ಬೇಕು, ಅವನ್ನ ಹೋಗಿದ್ದ ಚಲೋ ಆತು. ಹೋಲ್ ಬಿಡಂಬಲ್ಲಿ ನಿಮ್ಮಪ್ಪನಂತ ಪದ್ಮಾವತಿ ಮಗ ಈ ಊರಾಗ ಇದ್ರೆಷ್ಟು ಸತ್ರೆಷ್ಟು.
ನಿಂಗ ಆ ತಿರುಪೂರ್ ತಿಳಿದ ದರ್ಪಕ್ಕೆ ಎಳ್ಳು ನೀರು ಬಿಡಲು ನಿನಗೆ ಈ ಸಹಾಯ ಸಹಕಾರ ಬೇಕಾರ ನಾನು ನೀಡುತ್ತೇನೆ. ಈ ಸರ್ಕಾರದ ಹುಲಿ ಅವ್ರನ್ನೆಲ್ಲ ಬಂಧಿಸಿ ಜೈಲಿ ಹಾಕಿ ಈ ನಾಟಕಕ್ಕೆ ಒಂದು ಮುಕ್ತಿ ಕೊಟ್ಟ. ಅಣ್ಣ ಅಣ್ಣ, ಆ ಸರ್ಕಾರದ ಹುಲಿಗೆ ಟ್ಯಾಂಕ್ಸ್ ಅಷ್ಟೇ ಹೇಳಿದರೆ ಸಾಲುವುದಲ್ಲ. ಎಲ್ಲರೂ ಒಟ್ಟಿಗೆ ಸೇರಿದ್ದೇವೆ, ಅವರಿಗೆ ಒಂದು ಸನ್ಮಾನದ ಕಾರ್ಯವನ್ನ ಇಟ್ಟುಕೊಳ್ಳೋಣ. ಏನಂತೀಯ ಅಣ್ಣ? ಚಪ್ಪಾಳೆ ಸನ್ಮಾನ ಮಾಡೇ ಬಿಡೋಣಲ್ಲ. ತಾಯಿ ಚಂದಾವರದಮ್ಮ ಜೈ, ತಾಯಿ ಚಂದಾವರದಮ್ಮ ಜೈ. ಸರ್ಕಾರ ಜೈ